ಎವ್ರಿವನ್, ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಗಣೇಶ ಚೌತಿ ಹಬ್ಬನ ನಮ್ಮನೇಲಿ ಹೇಗೆ ಆಚರಣೆ ಮಾಡಿದ್ವಿ ಸಿಂಪಲ್ ಆಗಿ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಹೇಗಿತ್ತು ಹೇಳೋದನ್ನ ಈ ಬ್ಲಾಗ್ ಅನ್ನ ನೋಡ್ಕೊಂಡು ಬರೋಣ, ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಾನು ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಹಾಗೆ ಬಾಗಿಲಿಗೆ ಹಾಗೆ ದೇವ್ರ ಮನೆಯಲ್ಲಿ ಎಲ್ಲ ರಂಗೋಲಿಗಳನ್ನೆಲ್ಲ ಹಾಕಿಬಿಟ್ಟು ಹೂಗಳನ್ನೆಲ್ಲ ಕೊಯ್ಕೊಂಡು ಬಂದಿದ್ದೀನಿ ಈಗ. ಮತ್ತು ನೋಡಿ, ಹೂವಿನ ಬುಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಅದರಲ್ಲಿ ರೋಸ್ ಪೆಟಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಗಿಡದಲ್ಲಿ 32 ಹೂಗಳು ಬಂದಿವೆ ಫ್ರೆಂಡ್ಸ್. ಗುಲಾಬಿ ಹೂವು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದನ್ನು ಇನ್ನೊಂದು ದಿನ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದರದ್ದು ಒಂದೆರಡು ರೋಸನ್ನು ಕೊಯ್ಕೊಂಡು ಬಂದು ಆ ಪೆಟಲ್ಸ್ ಎಲ್ಲ ಹಾಕಿಬಿಟ್ಟು ಈ ಹೂವಿನ ಬುಟ್ಟಿನ, ನೀರು ತುಂಬಿರೋಂಥ ಹೂವಿನ ಬುಟ್ಟಿನ ನಾನು ಇಡ್ತಾ ಇದ್ದೀನಿ ಇಲ್ಲಿ ಬಾಗಿಲಲ್ಲಿ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಹಾಗೆ ದೇವರಿಗೆ ಒಂದು ಮಾಲೆನ ಮಾಡ್ತಾ ಇದ್ದೀನಿ. ಕೇತಕಿ ಹೂವು ತುಂಬ ಆಗಿತ್ತು, ಸೊ ಅದಕ್ಕೋಸ್ಕರ ಮಧ್ಯ ನಾನು ಒಂದು ಸ್ವಲ್ಪ ಗರಿಕೆ ಹುಲ್ಲನ್ನು ಹಾಕಿಬಿಟ್ಟು ಈ ರೀತಿ ಮಾಲೆನ ಮಾಡ್ತಾ ಇದ್ದೀನಿ. ನಿನ್ನೆನೆ ನಾನು ಗರಿಕೆ ಹುಲ್ಲನ್ನು ಕೊಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ನಮಗೆ ಬೇರೆ ಬೇರೆ ಕೆಲಸಗಳು ತುಂಬ ಇರ್ತವೆ. ಯಾಕಂದರೆ ಈಗ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಎಷ್ಟೊಂದು ಕೆಲಸಗಳು ಇರ್ತವೆ ಅಲ್ವಾ ಹಬ್ಬ ಅಂದ ತಕ್ಷಣ ನಮಗೆ. ಸೊ ನಾನು ಎಲ್ಲ ಶ್ಲೋಕಗಳನ್ನೆಲ್ಲ ಹೇಳ್ತಾನೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೆ. ನ ತೇತರಾತಿ ಭೀಕರಂ ನ ಮೋದಿತಾರ್ಕವಾಸ್ವರಂ ನ ಮತ್ಸುರಾಜಿ ನಿರ್ಜನಂ ನ ತಾದಿಕಾಪದುತ್ತರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದಂ ಹರೇ ಭವಕ್ತ್ರಮಕ್ಷರಂ. ನೆಕ್ಸ್ಟ್ ನೋಡಿ, ನಾನು ಕಡಲೆನ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಬಸಿಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಈಗ ನಾನು ಕಡಲೆನ ಹುರಿಯೋದಕ್ಕೆ ಅಂತ ಒಂದು ಬಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸಕ್ಕರೆ ಪಂಚಕಜ್ಜಾಯವನ್ನು ಇವತ್ತು ಮಾಡ್ತಾ ಇದ್ದೀನಿ. ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾಂ ಗುಣಾತೀತಮಾನಂ ಚಿದಾನಂದರೂಪಾಂ ಚಿದಾಭಾಸಕಂ ಸರ್ವಂ ಜ್ಞಾನಗಮ್ಯಂ ಮುನಿದೇವಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾಂ ಜಗತ್ಕಾರಣಂ ಕಾರಣಜ್ಞಾನರೂಪಾಂ ಸುರಾದೀಂ ಸುಖಾದೀಂ ಗುಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ परब्रह्मरूपं गणेशं भजेम
परब्रह्मरूपं गणेशं भजे माम्. ಈಗ ನೋಡಿ ಕಡಲೆ ಎಲ್ಲ ಹುರ್ಕೊಂಡಾದ್ಮೇಲೆ ನಾನು ಪಂಚಾಮೃತಕ್ಕೆ ಹೇಳ್ಕೊಂಡು ಎಲ್ಲ ಮೊಸರು, ಸಕ್ಕರೆ, ಜೇನುತುಪ್ಪ, ಹಾಲು ಮತ್ತು ಇದನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಂಚಾಮೃತ ಅಂದರೆ 5 ಬಗೆ ಇರುತ್ತೆ. ಸೊ ಈ ರೀತಿ ನಾನು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಸಾಕಷ್ಟು ಕೆಲಸಗಳಿವೆ ಅಲ್ವಾ. ಮೋದಕ ಮಾಡಬೇಕು, ಪಂಚಕಜ್ಜಾಯ ಹಾಫ್ ರೆಡಿ ಆಗ್ತಾ ಇದೆ. ಯಾಕಂದರೆ ಈಗ ಕಡಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಈಗ ಹಣ್ಣುಗಳನ್ನೆಲ್ಲ ಇಟ್ಟು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹಣ್ಣನ್ನೆಲ್ಲ ತೊಳೆದು ಇಟ್ಟಿದ್ದೆ. ಸೊ ಅದನ್ನು ಈಗ ಒಂದು ಪ್ಲೇಟಲ್ಲಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು. ಬಾಳೆಹಣ್ಣನ್ನು ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಕೂಡ ನನಗೆ ಒಂದು ಸ್ವಲ್ಪ ಬೇಕಾಗುತ್ತೆ ಅಂದ್ಬಿಟ್ಟು ಹಾಫ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇದನ್ನು ದೇವ್ರ ಮನೆಯಲ್ಲೇ ಇಡ್ತಾ ಇದ್ದೀನಿ. ದೇವ್ರ ಮನೆಯಲ್ಲೂ ಅಷ್ಟೇ ಎಲ್ಲದನ್ನೂ 1 by 1 ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ. ಹಾಗೆ ನೆಕ್ಸ್ಟ್ ನಾನು ಒಂದು ಕಾಯನ್ನು ಒಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕರ್ಜಿಕಾಯಿ ಮಾಡೋದಕ್ಕೆ ಮತ್ತು ಮೋದಕ ಮಾಡೋದಕ್ಕೆ ಎಲ್ಲ ತೆಂಗಿನಕಾಯಿ ಬೇಕಲ್ವಾ. ಸೊ ಅದಕ್ಕೋಸ್ಕರ ಈಗ ನಾನು ತೆಂಗಿನಕಾಯನ್ನು ಒಡ್ಕೊಳ್ತಾ ಇದ್ದೀನಿ. ಇದನ್ನು ತುರಿದ್ಬಿಟ್ಟು ನೆಕ್ಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಓಕೆನಾ? ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ನೋಡಿ ನಾನು ಕಡಲೆ ಈಗ ಹುರಿದು ತಣ್ಣಗಾಗಿದೆ. ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರು ನಾನು ಬೆಲ್ಲದಿಂದ ಪಂಚಕಜ್ಜಾಯನ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ಕಡೆಗೆ ಮತ್ತೆ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಪಂಚಕಜ್ಜಾಯಕ್ಕೆ ಬೇಕು. ಆಮೇಲೆ ಪುನಃ ಎಳ್ಳನ್ನು ಹುರ್ಕೊಂಡು ಎಳ್ಳುಂಡೆ ಮಾಡೋದಕ್ಕೆ ಕೂಡ ಬೇಕಾಗುತ್ತೆ. ಹಾಗೆ ಇದಕ್ಕೆ ನೋಡಿ ಈಗ ಎಳ್ಳನ್ನು ಹುರ್ಕೊಂಡು ಅದಕ್ಕೆ ಈಗ ತುರಿದಿಟ್ಕೊಂಡಿರೋಂಥ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದು ಮೋದಕ ಮತ್ತು ಕರ್ಜಿಕಾಯಿ ಎರಡಕ್ಕೂ ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಕ್ಕರೆ ಅಂದರೆ ಸಕ್ಕರೆ ಹಾಕಿಲ್ಲ, ಬೆಲ್ಲ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ. ಯಾವುದನ್ನು ನಾವು ಟೇಸ್ಟ್ ಮಾಡಬಾರ್ದು ಅಲ್ವಾ, ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಇಡ್ತಾ ಇರೋದು. ಸೊ ಎಲ್ಲದು ನಮ್ಮ ಒಂದು ಅಂದಾಜು ಮೇಲೆ ಹಾಕ್ತಾ ಹೋಗೋದು. ಸೊ ನಮಗೆ ಒಂದು ಐಡಿಯಾ ಇರುತ್ತೆ ಅಲ್ವಾ, ಡೈಲಿ ನಾವು ಅಡುಗೆ ಮಾಡುವಾಗ ಯಾವುದಕ್ಕೆ ಎಷ್ಟು ಬೇಕು ಹೇಳೋವಂಥದ್ದು. ಇದನ್ನು ಈಗ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಕಡಲೆನ ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅದೇ ಮಿಕ್ಸರ್ ಜಾರ್ಗೆ ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಬಿಟ್ಟು ನೈಸಾಗಿ ಪೌಡರ್ ಮಾಡಿ ಈ ಕಡಲೆ ಏನು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದಕ್ಕೇನೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಪಂಚಕಜ್ಜಾಯ ಮಾಡೋದು ತುಂಬ ಸುಲಭ ಅಂತ ಹೇಳ್ಬೋದು. ಸೊ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನಿವತ್ತು ಸಕ್ಕರೆ ಪಂಚಕಜ್ಜಾಯವನ್ನು ಮಾಡಿದ್ದೀನಿ. ಹಾಗೆ ನೋಡಿ ಕರ್ಜಿಕಾಯಿ ಮತ್ತು ಮೋದಕಕ್ಕೆಲ್ಲ ಹೊರಗಡೆ ಕವರಿಂಗ್ಗೆ ಬೇಕಲ್ವಾ. ಸೊ ಅದಕ್ಕೋಸ್ಕರ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ತುಪ್ಪನ ಹಾಕ್ಬಿಟ್ಟು ಹಾಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆಮೇಲೆ ನೆನಪಾಯಿತು ನನಗೆ ಆರತಿ ಬಟ್ಟಲನ್ನು ನಾನು ರೆಡಿ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಂದು ಆರತಿ ತಾಟನ್ನು ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ನೋಡಿ ಹೂರ್ಣ ಒಂದು ಸ್ವಲ್ಪ ತಣ್ಣಗಾಯಿತು. ಹಾಗೆ ಹಿಟ್ಟನ್ನು ಕೂಡ ಕಲಿಸ್ಕೊಂಡಾಗಿತ್ತಲ್ವ. ಸೊ ಮೋದಕನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೋದಕನ ಕೂಡ ಕರಿತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ನಾನು ದೇವರ ನೈವೇದ್ಯಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸರಿ ನಮಗೆ ಲಂಚ್ ಒಳಗೆ ಎಲ್ಲ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಫಸ್ಟ್ ಒಂದ್ಸರಿ ನೈವೇದ್ಯಕ್ಕೆ ಬೇಕಾಗುವಷ್ಟು ಮಾತ್ರ ನಾನು ಮೋದಕ ಮತ್ತು ಕರ್ಜಿಕಾಯಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಹಾಗೆ ಚಿತ್ರಾನ್ನ ಕೂಡ ದೇವರ ನೈವೇದ್ಯಕ್ಕೆ ಇಡಬೇಕು ಅಂತ ಅಂದ್ಬಿಟ್ಟು ಒಂದು ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಶೇಂಗಾ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿರೋ ಅಂಥ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೇನೆ ಮಾಡಬೇಕು ಅಲ್ವಾ ಹಬ್ಬ ಅಂದ್ಬಿಟ್ಟು. ಸೊ ಚೆನ್ನಾಗಿ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಬೇಗ ನಮಗೆ ಚಿತ್ರಾನ್ನ ಕೂಡ ರೆಡಿ ಆಗಿಬಿಡ್ತು ಅಲ್ವಾ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ಕೂಡ ರೆಡಿ ಆಯಿತು ದೇವರ ನೈವೇದ್ಯಕ್ಕೆ. ಸೊ ನಮಗೆ ಹಬ್ಬಗಳಲ್ಲಿ ನೋಡಿ ಎಷ್ಟೊಂದು ಬಗೆಗಳನ್ನು ನಾವು ಮಾಡ್ತೀವಿ. ಆದ್ರೂ ಎಲ್ಲ ಕೆಲಸಗಳು ಹಾಗೆ ಪಟಾಪಟ್ ಅಂತ ಆಗಿಬಿಡುತ್ತೆ ಅಲ್ವಾ. ಬಟ್ ಡೈಲಿ ನೋಡಿ ನಾವು ಒಂದು 2 ಪದಾರ್ಥಗಳನ್ನು ಮಾಡುವಾಗ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ. ಹಬ್ಬ ಅಂದ ತಕ್ಷಣ ಹಾಗೆ ನಮ್ಗೆ ಹೇಗಾಗುತ್ತೆ ಅಂತಾನೆ ಗೊತ್ತಿಲ್ಲ, ಪಟಾಪಟ್ಟ ಹೇಳ್ಕೊಂಡು ಎಲ್ಲ ಕೆಲಸಗಳು ರೆಡಿ ಆಗ್ತವೆ. ಇಲ್ಲಾಂದ್ರೆ ನಮಗೆ ನೋಡಿ ಇಷ್ಟೊಂದೆಲ್ಲ ರೆಡಿ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲ ಐಟಮ್ಗಳನ್ನು ತೆಗೆದಿಟ್ಕೊಂಡು ಅದನ್ನು ಹಾಕ್ಬಿಟ್ಟು ಹಾಗೆ ಪೂಜೆ ಮಾಡೋದು ಎಲ್ಲ. ಹಾಗೆ ಹಬ್ಬ ಅಂದರೆ ನಮಗೆ ಖುಷಿ ತುಂಬಿಕೊಂಡಿರುತ್ತೆ ಅಲ್ವಾ. ಎಷ್ಟು ಬೇಕಂದ್ರೆ ಅಷ್ಟು ಕೆಲಸಗಳನ್ನು ಪಟಾಪಟ್ ಅಂತ ಮಾಡ್ತಾನೆ ಹೋಗ್ಬೋದು.
ಹಾಗೆ ನೋಡಿ ದೇವರ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ದೇವ್ರ ಮನೇಲೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಗಣಪತಿನ ಎಲ್ಲ ಮತ್ತೆ ಈಗ ದೀಪನ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ರಾಜು ಅವರು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಸೊ ಈಗ ಪೂಜೆ ನೋಡೋಣವಾ. ಹಾಗೆ ನೋಡಿ ನಾನು ಪೂಜೆ ಇದು ಎಲ್ಲದೂ ಮುಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಭಜನೆಗಳನ್ನು ಶ್ಲೋಕಗಳನ್ನೆಲ್ಲ ಓದಿದೆ. ಯಾಕೆಂದರೆ ಸಾಯಂಕಾಲ ಪುನಃ ನಾವು ಬೇರೆ ಎಲ್ಲ ಹೊರಗಡೆ ಹೋಗೋದಿತ್ತು. ಸೊ ಇವಾಗಲೇ ಎಲ್ಲದನ್ನೂ ಓದ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಶ್ಲೋಕಗಳನ್ನೆಲ್ಲ ಓದ್ತಾ ಇದ್ದೀನಿ. ಹಾಗೆ ನೋಡಿ ಪೂಜೆ ಶ್ಲೋಕ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಪ್ರಸಾದ ಇರುತ್ತೆ ಅಲ್ವಾ. ಸೊ ಕರ್ಜಿಕಾಯಿ, ಮೋದಕ, ಎಳ್ಳುಂಡೆ ಎಲ್ಲ ಪ್ರಸಾದಗಳನ್ನು ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.